ಗಡಿಪಾರ್ ಮಾಡಿ ಸಂವಿಧಾನ ढोंगी राकेश किशोरಗೆ ಗಡಿಪಾರ್ ಮಾಡಿ ಗಡಿಪಾರ್ ಮಾಡಿ राकेश किशोर गडीपार ಆಗಲೇಬೇಕು ಗಡಿಪಾರ್ ಮಾಡಿ ರಾಕೇಶ್ ಕಿಶೋರ್ ಸಂವಿಧಾನ ವಿರೋಧಿ ರಾಕೇಶ್ ಕಿಶೋರ್ ವಿರುದ್ಧ ಇರುವ ರಾಕೇಶ್ ಕಿಶೋರ್ಗೆ ಸಂವಿಧಾನ ವಿರೋಧಿ ರಾಕೇಶ್ ಕಿಶೋರ್ಗೆ ಗಡಿಪಾರ್ ಮಾಡಿ ರಾಕೇಶ್ ಕಿಶೋರ್ ಗಡಿಪಾರ್ ಮಾಡಿ राकेश किशोर के मनुवादी राकेश किशोर के ढोंगी सनातनी राकेश किशोर के संविधान गडीपार ಮಹಾತ್ಮ ಗಾಂಧಿಯನ್ನ ಕೊಂದಂತ ಗೋಡ್ಸೆ ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರ ಬರೆದಂತ ಮತ್ತು ಅವ್ರ ಬೂಟ್ನ ನೆಕ್ದಂತ ವೀರ ಸಾವರ್ಕರ್ ಅಂತ ಹೇಳ್ತಾರಲ್ಲ ಆ ಸಾವರ್ಕರ್ ಮತ್ತು ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡಿದಂಥ ಸಂಘಿಗಳು ಮತ್ತು ಮೊನ್ನೆ ಏನು ನಡೆದಿದೆ ನಮ್ಮ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ BR ಗವಾಯಿ ಅವ್ರ ಮೇಲೆ ಶೂ ಅಂತ ಎಸೆತಕ್ಕಂಥ ಕೃತ್ಯ ಇದರಲ್ಲೆಲ್ಲ ಸಾಮ್ಯತೆ ಇದೆ. ಯಾವ ಸಿದ್ಧಾಂತ ಈ ದೇಶದಲ್ಲಿ ಕೋಮು ಮತ್ತು ಗಲಭೆಯನ್ನು ಸೃಷ್ಟಿ ಮಾಡ್ತಾ ಇದೆ? ಯಾವ ಸಿದ್ಧಾಂತ ನಮ್ಮ ಸಂವಿಧಾನ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನನ ವಿರೋಧ ಮಾಡ್ತಾ ಇದೆ? ಯಾವ ಸಿದ್ಧಾಂತ ನಮ್ಮ ದೇಶದಲ್ಲಿ ಭಯೋತ್ಪಾದನೆಯನ್ನು ಹುಟ್ಟಾಕೋದ್ರಲ್ಲಿ ತಲ್ಲೀನರಾಗಿದೆ? ಅದೇ ಸಿದ್ಧಾಂತ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ BR ಗವಾಯಿ ಅವ್ರ ಮೇಲೆ ಶೂವನ್ನು ಎಸೆತಕ್ಕಂಥ ಕೆಲಸವನ್ನು ಮಾಡೋದ್ರಲ್ಲಿ ಸಂಪೂರ್ಣವಾಗಿ ಇವರೇ ಮಾಡಿದರೆ, ಇದೇ ಸಿದ್ಧಾಂತ ನಡೆಸಿದೆ ಅಂತ ನಾನು ನೇರವಾಗಿ ಆರೋಪನ ಮಾಡಲಿಕ್ಕೆ ಬಯಸ್ತೀನಿ. ನೀವು ನೋಡ್ತಾ ಇದ್ದೀರಾ, ಕೇಂದ್ರದಲ್ಲಿ BJP ಸರ್ಕಾರ ಬಂದಾಗ್ಲಿಂದಾನು ಈ ಗಂಟ ಮೊದಲನೇದ ಮುಖ್ಯ ಅಂಗಗಳಲ್ಲಿ 3 ಅಂಗಗಳಲ್ಲಿ ಮೊದಲನೇ ಅಂಗ ಆದ ಶಾಸಕಾಂಗ ಏನು ಇವರು ಮತಗಳ್ಳತನ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ. ಎರಡನೇದಾಗಿ ಕಾರ್ಯಾಂಗ, ಇವರು ಯಾವ ರೀತಿ ಸರ್ಕಾರಿ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಮತ್ತು ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನು ಖಾಸಗೀಕರಣ ಮಾಡ್ತಿದ್ದಾರೆ, ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಈಗ 3ನೇ ಅಂಗ ಆದ ನ್ಯಾಯಾಂಗನ ಇವರು ಈ ಥರ ಒಬ್ಬ ಮುಖ್ಯ ನ್ಯಾಯಮೂರ್ತಿ ರಾಷ್ಟ್ರಪತಿ ಬಿಟ್ಟರೆ ನೆಕ್ಸ್ಟು ಅದೇ ಪೋಸ್ಟ್ ಇರೋದು ಅಂಥ ಒಂದು ಪದವಿ ಇರೋಂಥ ಪೀಠಕ್ಕೆ ಇವರು ಶೂವನ್ನು ಎಸ್ದಿ ಅವಮಾನ ಮಾಡ್ತಾರೆ ಅಂದರೆ ಇದು ಯಾವ ಸಿದ್ಧಾಂತ ಸ್ವಾಮಿ? ಯಾಕೆ BJP ನಾಯಕರು ಮತ್ತು RSS ನಾಯಕರು ಇದ್ರ ವಿರುದ್ಧ ಧ್ವನಿ ಎತ್ತುತ್ತಾ ಇಲ್ಲ? ಏನಿದೆ ಕುಮ್ಮಕ್ಕು? ನಿಮಗೆ ಏನಾದ್ರು ಈ ಒಂದು ನಡೆದಿರೋಂಥ ಘಟನೆಯಿಂದ ಸಂತಸ ಏನಾದ್ರು ಆಗ್ತಾ ಇದೆಯಾ ನಿಮಗೆ? ಏನು ನಿಮ್ಮದು ಏನು ಹಿನ್ನೆಲೆ ಏನು ಸ್ವಾಮಿ? ಏನೀಗ ಯಾಕೆ ನೀವು ಬಾಯಿ ಮುಚ್ಕೊಂಡಿದ್ದೀರಾ? ಇಲ್ಲೊಬ್ಬ ಮೈಸೂರಲ್ಲೊಬ್ಬ ಅರೆ ಹುಚ್ಚ ಮಾಜಿ ಸಂಸದ ಪ್ರತಾಪ್ ಸಿಂಹ ಬೇರೆ ಯಾವುದೋ ಸಣ್ಣ ವಿಚಾರ ಆದರೆ ಬಾಯಿಗೆ ಬಂದಂಗೆ ಬಡ್ಕೋತಾನೆ, ಹುಚ್ಚುಚ್ಚುನ್ ಥರ ಆಡ್ತಾನೆ. ಇದು ಒಬ್ಬ ಮುಖ್ಯ ನ್ಯಾಯಮೂರ್ತಿಗೆ ಇವರು ಅವಮಾನ ಮಾಡಿದ್ದಾರೆ ಶೂ ಎಸ್ದು. ಇದು ಸಂವಿಧಾನ ವಿರೋಧಿ ಚಟುವಟಿಕೆ. ಈಗ ಎಲ್ಲೋಗಿದ್ದೀರಾ ಸ್ವಾಮಿ? ಮಿಸ್ಟರ್ ಪ್ರತಾಪ್ ಸಿಂಹ ಎಲ್ಲೋಗಿದ್ದೀರಾ? ಯಾಕೆ ಬಾಯಿ ಮುಚ್ಕೊಂಡಿದ್ದೀರಾ? ಏನು ನಿಮ್ಮ ನಡತೆ ಏನು? ಯಾಕೆ ನ್ಯೂಟ್ರಲ್ ಆಗಿದ್ದೀರಾ? ಮಾತಾಡಿ ಸ್ವಾಮಿ, ಇದ್ರ ಬಗ್ಗೆ ಧ್ವನಿ ಎತ್ತಿ. ನೀವು ಯಾಕೆ ಸುಮ್ಮನಿದ್ದೀರಾ? ಇಲ್ಲ ಸಂತಸ ವ್ಯಕ್ತಪಡಿಸ್ತಿದ್ದೀರಾ? ಅಲ್ಲೊಬ್ಬ ಬೆಂಗಳೂರಲ್ಲೊಬ್ಬ ಇನ್ನೊಬ್ಬ ಅರೆ ಹುಚ್ಚ ಮಾಜಿ IPS ಅಧಿಕಾರಿ ಅಂತ ಹೇಳಲಿಕ್ಕೆ ನಾಚಿಕೆ ಆಗ್ತದೆ. ಭಾಸ್ಕರ್ ರಾವ್ ಅವನು ನಿನ್ನೆ ಸಂತಸ ವ್ಯಕ್ತಪಡಿಸಬೇಕು ಈ ವಿಚಾರವಾಗಿ ಅಂತ ಹೇಳ್ತಾನೆ. ನಾವು ಯುವ ಕಾಂಗ್ರೆಸ್ ವತಿಯಿಂದ ಈ ಪ್ರತಿಭಟನೆ ಮುಖಾರ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಏನಂದರೆ ಕೂಡಲೇ ಸನಾತನಿ ಢೋಂಗಿ ಮನುವಾದಿ ರಾಕೇಶ್ ಕಿಶೋರ್ ಮೇಲೆ ದೇಶದ್ರೋಹಿ ಕೇಸ್ನ ದಾಖಲು ಮಾಡಿ ಅವನ್ನ ಕೂಡಲೇ ದೇಶದಿಂದ ಗಡೀಪಾರು ಮಾಡಬೇಕು. ಇಲ್ಲ ಅಂದರೆ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ನಾವು ಇನ್ನೂ ಉಗ್ರ ರೀತಿಯಲ್ಲಿ ಹೋರಾಟನ ಮಾಡೋಕ್ಕೆ ನಾವು ಎಚ್ಚರಿಕೆ